ನಮ್ಮ ಮೆಟ್ರೋ ದರ ಏರಿಕೆಗೆ ಪ್ರಯಾಣಿಕರು ಒಂದು ಕಡೆ ಸಿಡಿದೆದ್ದಿದ್ದಾರೆ. ಮತ್ತೊಂದು ಕಡೆ ದರ ಏರಿಕೆ ಮಾಡಿದ್ದಲ್ಲದೆ BMRCL ಸಮರ್ಥನೆಯನ್ನ ಕೂಡ ಮಾಡಿಕೊಂಡಿದೆ. ಆಟೋ ಟ್ಯಾಕ್ಸಿ ಕ್ಯಾಬ್ಗಳಿಗೆ ಹೋಲಿಸಿದ್ರೆ ನಮ್ಮ ದರ ಕಡಿಮೆ. ಆಟೋ AC ಬಸ್ ಕ್ಯಾಬ್ಗಳಿಗೆ ದುಪ್ಪಟ್ಟು ದರ ಇದೆ. ನಮ್ಮ ಮೆಟ್ರೋದಲ್ಲಿ 90 ರೂಪಾಯಿ ಕೊಡೋದ್ರಲ್ಲಿ ತಪ್ಪೇನಿದೆ? ಪ್ರಯಾಣಿಕರ ಸುರಕ್ಷತೆಯೇ ಜವಾಬ್ದಾರಿ ಅಂತ BMRCL ಸಮರ್ಥನೆಯನ್ನ ಮಾಡಿಕೊಂಡಿದೆ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಪ್ರಯಾಣಿಕರು ಸಿಡಿದೆದ್ದಿದ್ದು ಆಕ್ರೋಶಗಳನ್ನು ಹೊರಹಾಕ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ #ರಿವೋಕ್ ಮೆಟ್ರೋ ಫೇರ್ ಹೈಕ್ ಎಂಬ ಅಭಿಯಾನ ಕೂಡ ಶುರುವಾಗಿದೆ. ಇದೇ ಬೆನ್ನಲ್ಲೇ ಈಗ ತನ್ನನ್ನು ತಾನೇ ಸಮರ್ಥನೆ ಮಾಡಿಕೊಳ್ತಾ ಇರುವ BMRCL 46% ಏರಿಕೆಗೆ ಮೆಟ್ರೋ ಕಡೆ ಮುಖ ಮಾಡ್ತಾ ಇಲ್ಲ ಮೆಟ್ರೋ ಪ್ರಯಾಣಿಕರು. ಇದನ್ನ ಅರ್ಥಂತಹ BMRCL ಈಗ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದೆ. ಆಟೋ AC ಬಸ್ ಟ್ಯಾಕ್ಸಿ ಕ್ಯಾಬ್ಗಳಿಗೆ ಹೋಲಿಸಿದ್ರೆ ನಮ್ಮ ಮೆಟ್ರೋ ದಿ ಬೆಸ್ಟ್. 200-500 ರೂಪಾಯಿ ಕೊಟ್ಟು ಹೋಗೋದಕ್ಕಿಂತ ಮೆಟ್ರೋದಲ್ಲಿ 90 ರೂಪಾಯಿ ಕೊಡೋದ್ರಲ್ಲಿ ತಪ್ಪೇನಿದೆ? ಟಿಕೆಟ್ ದರ ಹೆಚ್ಚು ಮಾಡಿದ್ದಲ್ಲದೆ ಈ ರೀತಿ BMRCL ಈಗ ಸಮರ್ಥನೆಯನ್ನ ಕೂಡ ಮಾಡಿಕೊಳ್ತಾ ಇರುವಂಥದ್ದು. ಪ್ರಯಾಣಿಕರನ್ನ ಆಕರ್ಷಣೆ ಮಾಡೋದಕ್ಕೆ ಸೇಫ್ಟಿ ಪರ್ಪಸ್ ವಿಡಿಯೋಗಳನ್ನು ನಮ್ಮ ಮೆಟ್ರೋ ಬಿಡೋದಕ್ಕೆ ಶುರು ಮಾಡಿದೆ. ಪ್ರಯಾಣಿಕರ ಸುರಕ್ಷತೆಯೇ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇದೆ ಈಗ BMRCL. ಇತ್ತ ನಮ್ಮ ಮೆಟ್ರೋ ರೈಲು ಪ್ರಯಾಣದ ಟಿಕೆಟ್ ದರ ಏರಿಕೆಗೆ ಪ್ರಯಾಣಿಕರು ವ್ಯಾಪಕ ಆಕ್ರೋಶಗಳನ್ನು ಹೊರಹಾಕ್ತಿದ್ದಾರೆ. ನೋಡಿ, ದಿಢೀರ್ ಅಂತ ಒಂದು 10-15% ಓಕೆ, ಬೇಡ 20% ಓಕೆ, ಅಂಥದ್ರಲ್ಲಿ ದಿಢೀರ್ ಅಂತ ಈಗ 46% ದರವನ್ನು ಏರಿಕೆ ಮಾಡಿಬಿಟ್ರೆ ಈಗಾಗಲೇ ಜನರು ಬೆಲೆ ಏರಿಕೆಯ ಬಿಸಿಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಅದರ ನಡುವೆ ಈಗ ಮೆಟ್ರೋ ದರ ಕೂಡ ಎಷ್ಟು ಮಂದಿ ಸಿಲಿಕಾನ್ ಸಿಟಿಯಲ್ಲಿ ಪ್ರತಿದಿನ ಮೆಟ್ರೋವನ್ನೇ ಅವಲಂಬಿತರಾಗಿದ್ದಾರೆ ಅನ್ನೋದು ಗೊತ್ತೇ ಇದೆ. ಈಗ ದಿಢೀರ್ ಅಂತ ಇಷ್ಟು ಪ್ರೈಸ್ ಏರಿಕೆ ಮಾಡಿರೋದಕ್ಕೆ ಪ್ರಯಾಣಿಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಈಗ ದರ ಏರಿಕೆ ಮಾಡಿದ್ದಲ್ಲದೆ BMRCL ತನ್ನನ್ನು ತಾನು ಸಮರ್ಥನೆ ಕೂಡ ಮಾಡ್ಕೊಳ್ತಾ ಇದೆ. ಏನಂತ? ಆಟೋ AC ಬಸ್ ಟ್ಯಾಕ್ಸಿ ಕ್ಯಾಬ್ಗಳಿಗೆ ಹೋಲಿಸಿದ್ರೆ ನಮ್ಮ ಮೆಟ್ರೋ ದಿ ಬೆಸ್ಟ್ ಅಂತ. ದಿ ಬೆಸ್ಟ್ ಸ್ವಾಮಿ, ಹೌದು. ಆಟೋ ಮೆಟ್ರೋ ಎಲ್ಲವೂ ಏನು ಟ್ಯಾಕ್ಸಿ ಕ್ಯಾಬ್ಗಳೆಲ್ಲವೂ ಕೂಡ ಮನೆ ಮುಂದೆ ಬರುತ್ತೆ. ಹಾಗೆ ಮೆಟ್ರೋ ಮನೆ ಮುಂದೆ ಬರುತ್ತಾ? ಅವರು ಬಿಸ್ನೆಸ್ಗೋಸ್ಕರ ಮಾಡ್ಕೊಳ್ತಾ ಇದ್ದಾರೆ. ಬಟ್ BMRCL ಇರೋದು ಯಾತಕ್ಕೆ? ಜನರ ಸೇವೆಯನ್ನ ಮಾಡೋದಕ್ಕೆ. ದಿಢೀರ್ ಅಂತ ಈ ಪ್ರೈಸನ್ನು ಹೈಕ್ ಮಾಡಿದ್ರೆ ಪ್ರಯಾಣಿಕರು ದುಡ್ದಿದ್ದೆಲ್ಲ ಈಗ ನಾವು ಓಡಾಡೋದಕ್ಕೆ ಕೊಡಬೇಕಾ ಅಂತ ಆಕ್ರೋಶಗಳನ್ನು ಹೊರಹಾಕ್ತಾ ಇದ್ದಾರೆ. ಈ ಮಟ್ಟಿಗೆ ಸಮರ್ಥನೆ ಬೇರೆ BMRCL ಮಾಡ್ಕೊಳ್ತಾ ಇರುವಂಥದ್ದು. ಮೆಟ್ರೋ ಏನು ಸಂಚಾರ ದಿ ಬೆಸ್ಟ್ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ. ಅದು ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಒಂದು ಟ್ರಾಫಿಕ್ ಕಿರಿಕಿರಿಯಲ್ಲಿ ಮೆಟ್ರೋ ದಿ ಬೆಸ್ಟ್ ಅಂತ ಪ್ರತಿಯೊಬ್ಬ ಪ್ರಯಾಣಿಕನಿಗೂ ಕೂಡ ಗೊತ್ತು. ಅದೇ ರೀತಿ ಟ್ಯಾಕ್ಸಿ ಹಾಗೆ ಕ್ಯಾಬ್ಗಳಿಗೆ ಮೆಟ್ರೋ ಈಗ ಹೋಲಿಕೆ ಮಾಡ್ಕೊಳ್ತಾ ಇದೆಯಲ್ಲ, ಅದೊಂದು ರೀತಿ ನಗುವಿನ ವಿಚಾರ ಅಂತಾನೆ ಹೇಳಬಹುದು. ಅವರು ತಮ್ಮ ಹೊಟ್ಟೆಪಾಡಿಗಾಗಿ ತಮ್ಮ ಬಿಸ್ನೆಸ್ಗಾಗಿ ಮಾಡ್ಕೊಳ್ತಾರೆ. ಹಾಗೆ ಮನೆ ಮುಂದೆನೆ ಬರುತ್ತೆ. ನಾವು ಆಟೋ ಇಲ್ಲಿ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಬುಕ್ ಮಾಡಿದ್ರೆ ಮನೆ ಮುಂದೆ ಬರ್ತಾನೆ, ಅವನು ಮನೆ ಹತ್ರನೇ ಬಂದು ಇಳಿಸ್ಬಿಟ್ಟು ಹೋಗ್ತಾನೆ. ಹಾಗಂತ ಮೆಟ್ರೋ ಬರೋದಿಲ್ವಲ್ಲ. ಎಲ್ಲಿಂದ ಎಲ್ಲಿಗೆ BMRCL ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ ಅಂತ ನೋಡೋಣ. ಈ ಒಂದು ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹೆಚ್ಚಾಗಿ ಶುರುವಾಗಿರುವಂಥದ್ದು. ಏನು ಮೆಟ್ರೋ ಟಿಕೆಟ್ ದರ ಇಳಿಕೆ ಆಗುತ್ತಾ ಅಥವಾ ಇಲ್ವಾ, ಏನಾಗಲಿದೆ ಅನ್ನೋದರ ಕುರಿತಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.